ಈ ವಿಡಿಯೋವನ್ನು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. KCET 2024 ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಮಾಡಿರುವಂತಹ ವಿದ್ಯಾರ್ಥಿಗಳೇ, ಅತಿ ಮುಖ್ಯವಾದ ವಿಡಿಯೋ, ಎಲ್ಲೂ ಮಿಸ್ ಮಾಡಿಕೊಳ್ಳಾರ್ದೆ ಹೌ ವೆರಿ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದನ್ನು ತಿಳಿದು. ಹಾಯ್, ವೆಲ್ಕಮ್ ಟು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ KCET 2024 ಲೇಟೆಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಆ್ಯಂಡ್ ವೆರಿ ಭರ್ಜರಿ ಗುಡ್ ನ್ಯೂಸ್. ಓಕೆ, ಈ ವಿಡಿಯೋವನ್ನು ಸ್ಟಾರ್ಟ್ನಿಂದ ಹಿಡಿದು ಎಂಡ್ವರೆಗೆ ನೋಡಿ, ಇನ್ಫಾರ್ಮೇಷನ್ಸ್ ಅನ್ನು ಪಡೆಯಿರಿ. ಓಕೆ, ಚಿಕ್ಕ ರಿಕ್ವೆಸ್ಟ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಅಂತ ಹೇಳ್ತಿದ್ದೀನಿ. ಸ್ಟೂಡೆಂಟ್ಸ್, ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಅಂಡ್ ಲೈಕ್. ಓಕೆ, KCET 2024 ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಏನಪ್ಪ ಆ ಭರ್ಜರಿ ಗುಡ್ ನ್ಯೂಸ್ ಅಂತ ಕ್ವಶನ್ ಕೇಳ್ತೀರಾ? 100% ಆ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ, ನೀವು ಕೊನೆಯವರೆಗೂ ನೋಡಿ. ಇವಾಗ KCET ಚಾಯ್ಸ್ 1 ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಈಗಾಗಲೇ ಚಾಯ್ಸ್ ಎಂಟ್ರಿಯನ್ನು ಮುಗಿಯೋಕೆ ಬಂದಿದೆ ಮತ್ತು ಅವರು ಅಡ್ಮಿಷನ್ ಪ್ರೋಸೆಸ್ ಅಂತೂ ಕಂಪ್ಲೀಟ್ ಆಯಿತು. ಈಗ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ತಿಳಿದುಕೊಳ್ಳೋದು ಆದರೆ, ನಿಮಗೂ ಈ ಸಾರಿ ಅಂತೂ ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ನೀವು ಇಷ್ಟಪಟ್ಟಿರುವಂತಹ ಬ್ರಾಂಚ್ ದೊರೆಯಲಿದೆ. ಇದು ಖಚಿತ ಅಂತ ಹೇಳಬೇಕು. ಏಕೆ, ನೀವು ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಮಾಡಿರುವಂಥ ವಿದ್ಯಾರ್ಥಿಗಳು ತುಂಬ ಹಲವಾರು ವಿದ್ಯಾರ್ಥಿಗಳು ಇರುತ್ತಾರೆ, ಹೌದಾ? ಆದ್ದರಿಂದ ಚಾಯ್ಸ್ 1 ವಿದ್ಯಾರ್ಥಿಗಳಿಗೆ ಈಗಾಗಲೇ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗುತ್ತೆ. ಇನ್ನು ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಇರುತ್ತೆ, ಹೌದಾ? ಚಾಯ್ಸ್ 4 ಮಾಡಿದವರು ಏನಾಗ್ತಾರೆ, ಎಕ್ಸಿಟ್ ಆಗ್ತಾರೆ, ಅದಂತೂ ಖಚಿತ. ಇನ್ನು ಚಾಯ್ಸ್ 1 ಮತ್ತು ಚಾಯ್ಸ್ 4 ಕಡೆಗಿಟ್ಟರೆ ಉಳಿಯೋದು ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3. ಏಕೆ, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ನಿಮಗೆ ಒಂದು ಒಳ್ಳೆಯ ಕಾಲೇಜ್ ಮತ್ತು ಬ್ರ್ಯಾಂಚ್ ಸಿಗಲಿದೆ. ಆದರೆ ನೀವು SC ST ವಿದ್ಯಾರ್ಥಿಗಳಾದರೆ ತುಂಬ ಕಲಿತು ಬರುತ್ತೆ, ನಿಮಗೆ ಗೌರ್ಮೆಂಟ್ ಸೀಟ್ ದೊರೆಯೋದಂತೂ 100%. ನೀವು ಹೆಚ್ಚಿಗೆ ಕಟ್ಟೋದು ಏನಿಲ್ಲ, ಫೀಸ್ ಆಲ್ಮೋಸ್ಟ್ 40,000 ಒಳಗಡೆ ಕಟ್ಬೋದು SC ST ಆದರೆ. ಅದೇ ಜನರಲ್ ಮೆರಿಟ್ ಈಗ ಆದರೆ, ಜನರಲ್ ಮೆರಿಟ್ ಅವ್ರಿಗಂತೂ ಆಲ್ಮೋಸ್ಟ್ ಫುಲ್ ಕ್ಯಾಶ್ ಎಷ್ಟು ಇರುತ್ತೋ ಆ ಫೀಸ್ ಅಷ್ಟು ಕಟ್ಟಬೇಕಾಗುತ್ತೆ, ಹೌದು. ಹಾಗಾದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3ಯಲ್ಲಿ ಒಂದು ಒಳ್ಳೆಯ ಬ್ರ್ಯಾಂಚ್ ಮತ್ತು ಕಾಲೇಜ್ ಸಿಗುವ ಸಾಧ್ಯತೆ ಅಂತೂ 100% ಇದೆ. ನೀವು ಸೆಕೆಂಡ್ ರೌಂಡ್ನಲ್ಲಿ ಕೂಡ ಏನಾದರೂ ನನಗೆ ಬ್ರಾಂಚ್ ಇಷ್ಟ ಇಲ್ಲ, ಇಂಟ್ರೆಸ್ಟಿಂಗ್ ಇಲ್ಲ, ಮುಂದೆ ಓದೋಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತ ನಿಮಗೆ ಅನಿಸಿದರೆ, ಕಾಲೇಜು ಇದು ಇಷ್ಟ ಇಲ್ಲ, ಚೆನ್ನಾಗಿ ಹೇಳ್ಕೊಳ್ಳಂತೆ ಮತ್ತು ಇನ್ನೊಂದು ಕಾಲೇಜ್ ಸೇರ್ತೀನಿ ಅಂತ ಅನಿಸಿದರೆ, ಒಂದು 2 ಡೇಸ್ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡ್ಕೊಳ್ಳೋಕ್ಕೆ ಬಿಡ್ತಾರೆ. ಮತ್ತು ನೀವು ಎಡಿಟ್ ಮಾಡಿ ಇಂತಹ ಕಾಲೇಜ್ ಅನ್ನು ಫಸ್ಟ್ ಇಟ್ಟು, ಇಂತಹ ಬ್ರ್ಯಾಂಚನ್ನು ಫಸ್ಟ್ ಪ್ರಿಯಾರಿಟಿಯಲ್ಲಿ ಇಟ್ಟರೆ, ಅಲ್ಲಿ ಅಪ್ಡೇಟ್ ಮಾಡಿದರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಕೂಡ ನಿಮಗೆ ಒಳ್ಳೆಯ ಬ್ರಾಂಚಸ್ ಮತ್ತು ಒಳ್ಳೆಯ ಕಾಲೇಜಸ್ ಸಿಗುವ ಸಾಧ್ಯತೆ ಅಂತೂ 100% ಇದೆ ಅಂತ ಹೇಳಬೇಕು ಸ್ಟೂಡೆಂಟ್ಸ್. ಇದು ಖಚಿತ. ಇದು ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಗುಡ್ ನ್ಯೂಸ್. ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಮಾಡಿರುವಂತಹ KCET 2024 ವಿದ್ಯಾರ್ಥಿಗಳಿಗೆ. ಓಕೆ, ಇನ್ನೊಂದು ಚಿಕ್ಕ ಇನ್ಫಾರ್ಮೇಷನ್, ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳಿದೆ. ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅನ್ನೋದನ್ನು ತಿಳಿದುಕೊಂಡು ಈ ವಿಡಿಯೋವನ್ನು ಮುಗಿಸೋಣ, ಕೊನೆಯವರೆಗೂ ನೋಡಿ. ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿದು ನಂತರ ಒಂದು 10 or 15 ಡೇಸ್ ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟಾರ್ಟ್ ಆಗ್ತವೆ. ಆದರೆ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟಾರ್ಟ್ ಆಗುವ ಒಳಗಡೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಮುಗಿಯುತ್ತೇನು ಸರ್ ಅಂತ ಕ್ವಶನ್ ಕೇಳ್ಬೋದು. ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿ. ಹೌದು, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಕೂಡ ಮುಗಿಯುವ ಸಾಧ್ಯತೆ ಇದೆ, ಹೌದಾ? ಆಲ್ಮೋಸ್ಟ್ ಸೆಪ್ಟೆಂಬರ್ 20 ಒಳಗಡೆ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟಾರ್ಟ್ ಆಗುತ್ತವೆ 100% ಅಂತ ಹೇಳ್ಬೋದು. ಸೆಪ್ಟೆಂಬರ್ 20 ಒಳಗಡೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಮುಗಿಯುತ್ತೆ. ಬಟ್ ಇನ್ನೊಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗು ಪೆಂಡಿಂಗ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್
ಈಗ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ 15 ಅಥವಾ 20, ಇದು 100% ಕನ್ಫರ್ಮ್ ಮಾಹಿತಿ ಅಂತ ಹೇಳ್ಬೋದು, ಹೌದಾ? ಆದ ಕಾರಣ ಸೆಪ್ಟೆಂಬರ್ 5 ಅಥವಾ 6 ಒಳಗಡೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿಯುತ್ತೆ. ಇನ್ನು 10 ಡೇಸ್ ಪೆಂಡಿಂಗ್ ಇರುತ್ತೆ. ಈ 10 ಡೇಸ್ ಅಲ್ಲೇ ಆಲ್ಮೋಸ್ಟ್ 10 to 15 ಡೇಸ್ ಅಲ್ಲೇ ಇಂಜಿನಿಯರಿಂಗ್ ಕಾಲೇಜಸ್ ಓಪನ್ ಆಗುವುದ್ರೊಳಗಡೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಮುಗಿಯುತ್ತೆ. ಇದು 100% ಖಚಿತ ಮಾಹಿತಿ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತೂ ಒಂದು ಪೆಂಡಿಂಗ್ ಇರುತ್ತೆ. ಇದು ಕಾಲೇಜಸ್ ಎಲ್ಲ ಇಂಜಿನಿಯರಿಂಗ್ದು ಓಪನ್ ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೂ ಕಂಪ್ಲೀಟ್ ಆಗುವ ಸಾಧ್ಯತೆ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್.